ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ನೋಡ್ರಿ. ಇದು ಫ್ರೈಡೇ ವ್ಲಾಗು. ಆಲ್ರೆಡಿ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ನಿ. ಇವತ್ತು ಸ್ಯಾಟರ್ಡೆ ವ್ಲಾಗ್ ಅಪ್ಲೋಡ್ ಮಾಡಕತ್ತೀನಿ. ಡೈಲಿ 2 ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊಳಕತ್ತೀನಿ. ಆದ್ರೆ 2 ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಂತಂದ್ರೆ 1 ವೀಡಿಯೋ ಅಂತ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ನೀವು ಟೈಮ್ ಸಿಕ್ಕಾಗ ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ಸ್ಯಾಟರ್ಡೆ ಬೆಳಗ್ಗೆ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ನಿ. ಫಸ್ಟ್ ಹಾಲು ಬಂದಿದ್ದು ಇವತ್ತು. ಸ್ಯಾಟರ್ಡೆಗೆ ಒಂದು ಸರಿ ಅವರ ಬೇಗನೆ ಹಾಲು ಹಾಕ್ಬಿಡ್ತಾರೋ, 8:30 8:15ಗೆ ಹಾಲು ಹಾಕ್ಬಿಡ್ತಾರೋ. ಹಾಗಾಗಿ ಬೇಗ ಹಾಲು ಬಂದಿದ್ದು ಅವನನ್ನು ಸೋಸಿ ಕಾಯ್ಸಕ್ಕಿಟ್ನಿ. ಈ ಕಡೆ ಸ್ಮೂದಿ ಮಾಡಿಕೊಟ್ನಿ ಸಾನ್ವಿಗೆ. ಹಾಕಿದ್ದು ಇವತ್ತು ಸ್ಕೂಲ್ ರಜಾ, ಮನ್ಯಾಗನೇ ಇರ್ತಾಳು. ನಾಷ್ಟ ಸ್ವಲ್ಪ ಲೇಟ್ ಆದರೂ ನಡೀತತಿ ಅಂತೇಳಿ ಫಸ್ಟ್ ಸ್ಮೂದಿ ಮಾಡಿ ಕೊಟ್ನಿ. ಆಕೆ ಕುಡಿಯಾಕತ್ತಿದ್ಲು. ಈ ಕಡೆ ಸಲಾಡ್ ಮಾಡೋಕ್ಕೆ ಕಾಳುಗಳನ್ನೆಲ್ಲನೂ ನಾನು ನೆನೆ ಇಡಾಕತ್ತೀನಿ. ಕುದಿಯಾಕಿಡತ್ತೀನಿ. ನೀವು ಅನ್ಕೋತಿರ್ಬೋದು, ದಿನ ಒಂದೇ ಸಲಾಡ್ ಮಾಡ್ತಾರಲ್ಲ, ತಿಂದು ಬೇಜಾರಾಗೋದಿಲ್ಲ ನಿಮ್ಮ ಮನೆಯವ್ರಿಗೆ ಅಂತೇಳಿ. ನಾನು ಅವ್ರಿಗೆ ಕೇಳೀನಿ, ಡೈಲಿ ಒಂದು ಸಲಾಡ್ ಮಾಡಿಕೊಡ್ತೀನಿ ಅಂದ್ರೆ, ಬೇಡ ನನಗೆ ಅದನ್ನು ಮಾಡು, ಅದ ಟೇಸ್ಟ್ ಚಲೋ ಐತಿ ಅಂತ ಹೇಳ್ತಾರೆ ಅವ್ರು. ಹಾಗಾಗಿ ನಾನು ಒಂದೇ ಥರ ಸಲಾಡ್ ಮಾಡ್ತೀನಿ. ನಾನಂತೂ ಅಷ್ಟೊಂದೇನು ತಿನ್ನಂಗಿಲ್ಲ, ಅವರೇ ತಿಂತಾರೋ. ನಾನು ಯಾವತ್ತಾದರೂ ಒಂದು ದಿವಸ ಅಷ್ಟೇ ತಿಂತೀನಿ. ಇಲ್ಲಾಂದ್ರೆ ಅವ್ರು ಸ್ವಲ್ಪ ತಿಂದು ಸ್ವಲ್ಪ ಮಧ್ಯಾಹ್ನ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿರ್ತೀನಿ. ಹಾಗಾಗಿ ಒಂದೇ ಥರ ಸಲಾಡ್ ಮಾಡ್ತೇನೆ ನೋಡ್ರಿ. ಇವಾಗ ಮಧ್ಯಾಹ್ನದ ಅಡುಗೆಗೆ ನಾನು ಶುರು ಮಾಡ್ಕೊಂಡಿನಿ. ಇವತ್ತಂತೂ ನಾನು ಜಾಸ್ತಿ ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಹೊಂಟಿಲ್ಲ, ಬರೀ ಬಿಸಿಬೇಳೆ ಬಾತ್ ಮಾಡತ್ತೇನೆ ನೋಡ್ರಿ ಅಷ್ಟೇ. ಇವತ್ತು ಸ್ಯಾಟರ್ಡೆ ಅಂಥೇಳಿ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ನಿ. ಸ್ಯಾಟರ್ಡೆ ಸಂಡೇ ಯಾವಾಗಲೂ ಲೇಟಾಗಿ ಹೇಳ್ತೀನಿ ನಾನು. ದಿನ ಬೇಗ ಎದ್ದು ನನಗೂ ಸಾಕಾಗಿರ್ತೈತಿ. ವೀಕೆಂಡ್ ಆದ್ರೆ ಸ್ಯಾಟರ್ಡೆ ಸಂಡೇ ಆದರೆ ಸಾನ್ವಿಗೂ ಸ್ಕೂಲ್ ರಜೆ ಇರ್ತೈತಲ್ಲ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ನಮ್ಮ ಮನೆಯವ್ರ ಬಾಕ್ಸಿಗೆ ಬಿಸಿಬೇಳೆ ಬಾತ್ ಮಾಡಿ ಕೊಟ್ರಾತಂತೇಳಿ ನಾನು ಬಿಸಿಬೇಳೆ ಬಾತ್ ಮಾಡಕತ್ತಿದ್ನಿ. ಸಲಾಡ ಸ್ಮೂದಿ ಅದು ರೆಡಿ ಆಗಕತ್ತಿತ್ತು. ಮತ್ತು ಮಧ್ಯಾಹ್ನಕ್ಕಿಂತ ಚಪಾತಿ ಪಲ್ಯ ಎಲ್ಲ ಎಲ್ಲಿ ಮಾಡ್ಕೊಂಡು ತಿಂದಿರಲಿ ಅಂತೇಳಿ ತರಕಾರಿನೂ ಇತ್ತು, ಬೀನ್ಸು ಕ್ಯಾರೆಟ್ ಇದ್ದು ಎಲ್ಲ. ಬಿಸಿಬೇಳೆ ಬಾತು ಭಾಳ ದಿವಸ ಆಯಿತು ಮಾಡಿ, ಇವತ್ತು ಮಾಡಿರಾತಂತೇಳಿ ಮಾಡಕತ್ತೀನಿ ನೋಡ್ರಿ. ಇನ್ನೇನು ಜಾಸ್ತಿ ಅಡುಗೆ ಕೆಲಸ ಏನಿಲ್ಲ ಇವತ್ತು. ಇನ್ನು ಸಂಡೇ ಅಂತೂ ಏನಾದರೂ ದೋಸೆ, ಇಡ್ಲಿ, ಪಡ್ಡು ಈ ರೀತಿ ಮಾಡಿಬಿಡ್ತೇನೆ ನಾ ಈಗ ಇತ್ತೀಚೆಗೆ. ಯಾಕಂದ್ರೆ ಸಂಡೇ ಬಾತ್ರೂಮ್ ತೊಳೆಯೋದು ಎಲ್ಲ ಕೆಲಸ ಇರ್ತೈತಲ್ಲ, ಆವಾಗ ಬೇರೆ ಅಡುಗೆ ನಾಷ್ಟ ಎಲ್ಲ ಮಾಡ್ಕೊಂಡು ಕುಂದ್ರಕ್ಕಾಗೋದಿಲ್ಲ. ಸಂಡೇ ಅಂತೂ ದೋಸೆ, ಇಡ್ಲಿ ಏನಾದರೂ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರ್ತೇನೆ. ಸ್ಯಾಟರ್ಡೆಗೆ ಸಂಡೇ ಮಾಡಿಬಿಡ್ತೇನೆ. ಹಾಗಾಗಿ ಸಂಡೇ ಒಂದು ದಿವಸ ನನಗೆ ಫ್ರೀ ಅದನ್ನಂತ ಅನಿಸ್ತತಿ. ಯಾಕಂದ್ರೆ ಬೆಳಗ್ಗೆ ಮಾಡಿನಂದ್ರೆ ಮಧ್ಯಾಹ್ನನೂ ಅದನ್ನು ತಿಂದ್ಬಿಡ್ತೇವೆ ನಾವು. ರಾತ್ರಿಗೆ ಒಂದು ಹೊತ್ತು ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೇವೆ. ಸಂಡೇಕ್ಕಂತೂ ಫಿಕ್ಸ್ ಇವಾಗ ಇಡ್ಲಿ ದೋಸೆ ಮಾಡೋದಂತೂ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟನಿ. ಇವತ್ತು ಸ್ಯಾಟರ್ಡೆ, ಇವತ್ತೊಂದು ದಿವಸ ಹೆಂಗೋ ಮ್ಯಾನೇಜ್ ಮಾಡಿರಾತಂತೇಳಿ ಇವತ್ತು ಬಿಸಿಬೇಳೆ ಬಾತ್ ಮಾಡತ್ತೇನೆ ನೋಡ್ರಿ. ನನಗೂ ಇಷ್ಟ ಬಿಸಿಬೇಳೆ ಬಾತು, ಸಾನ್ವಿಗೂ ಇಷ್ಟ, ಮತ್ತು ನಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೋ. ಹಾಗಾಗಿ ಬಿಸಿಬೇಳೆ ಬಾತ್ ಮಾಡಕತ್ತೀನಿ. ಈ ರೆಸಿಪಿನ ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಏನು ಡೀಟೇಲಾಗಿ ನಾನು ರೆಸಿಪಿನ ತೋರ್ಸಕತ್ತಿಲ್ಲ. ಫಸ್ಟ್ ತೊಗರಿಬೇಳೆ ಮತ್ತು ಅಕ್ಕಿ ಎರಡನ್ನೂ ನಾನು ತೊಳೆದು ಕೂಗಿಸ್ಕೊತೀನಿ ತರಕಾರಿ ಹಾಕಿ. ಅದಕ್ಕೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕೋಬೋದು, ಅದು ಚಲೋ ಆಗ್ತೈತಿ. ಆದರೆ ನನ್ನ ಹತ್ರ ಹಸಿ ಬಟಾಣಿನೂ ಇಲ್ಲ, ಒಣ ಬಟಾಣಿನೂ ಇಲ್ಲ, ಎರಡೂ ಖಾಲಿ ಆಗಿಬಿಟ್ಟವು. ಅದಕ್ಕಾಗಿ ಹಾಕಲಿಲ್ಲ. ಒಣ ಬಟಾಣಿ ಇದ್ದರೆ ಅವನ್ನ ರಾತ್ರಿ ನಾನು ನೆನೆಸಿ ಬೆಳಗ್ಗೆ ಹಾಕೋಬೋದು. ಆದರೆ ಒಣ ಬಟಾಣಿನೂ ಖಾಲಿ ಆಗ್ಯಾವ ನೋಡ್ರಿ. ನೆಕ್ಸ್ಟ್ ಡಿಮಾರ್ಟಿಗೆ ಹೋದ್ರೆ ನಾನು ಮತ್ತೆ ತೊಗೊಂಡು ಬರಬೇಕು. ಇವತ್ತು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ನಾನು ಬಿಸಿಬೇಳೆ ಬಾತ್ ಮಾಡಾಕತ್ತೀನಿ. ಸಾನ್ವಿಯನ್ನು ಸ್ನಾನ ಮಾಡಿ ತಿಂಡಿ ತಿಂದು ಅಕ್ಕಿ ಆಟಾಡಕ್ಕೆ ಹೋಗಿದ್ಲು. ಆದರೆ ಇವತ್ತು ಸ್ನಿಗ್ಧಾನ್ ಸ್ಕೂಲ್ ಐತಿ, ಹಾಗಾಗಿ ಸಾನ್ವಿ ಆಟಾಡಕ್ಕೆ ಹೋಗಾಕತ್ತಿಲ್ಲ. ಸ್ನಿಗ್ಧಾನ್ ಇವತ್ತು ಸ್ಪೋರ್ಟ್ಸ್ ಡೇ ಐತಂತ, ಹಾಗಾಗಿ ಆಕಿ ಸ್ಕೂಲಿಗೆ ಹೋಗ್ಕೇನಂಟಿ ಅಂತ ಹಿಂದಿನ ದಿವಸನೇ ಹೇಳಿ ಹೋಗ್ಬಿಟ್ಟಿದ್ಲು. ಸಾನ್ವಿಗಂತೂ ಇವತ್ತು ಫುಲ್ ಬೇಜಾರು, ನಾವು ಒಬ್ಬಾಕೆನೇ ಇರಬೇಕಲ್ಲ ಅಂಥೇಳಿ. ಮಧ್ಯಾಹ್ನ ಬರ್ತೇನಂತ ಹೇಳಿ ಹೋಗಿದ್ದಾಳು. ಗೊತ್ತಿಲ್ಲ, ಬಂದ್ಲಂದ್ರೆ ಸಾನ್ವಿ ಆಟ ಆಡಕ್ಕೆ ಹೋಗ್ತಾಳು, ಇಲ್ಲಾಂದ್ರೆ ಮನೆಯೊಳಗೆ ನಾನೇ ಏನಾದರೂ ಆಕಿಗೆ ಆಟ ಆಡಿಸ್ಬೇಕು. ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಫುಲ್ಲು ಖುಷಿ, ಸಾನ್ವಿಗೇನು ಆಟ ಆಡ್ಬೋದು 2 ದಿವಸ ಅಂತೇಳಿ. ಆದರೆ ಈ ವಾರ ಸ್ನಿಗ್ಧಾನ್ ಸ್ಕೂಲ್ ಇರೋದ್ರಿಂದ ಆಕಿ ಬೇಜಾರು ಮಾಡ್ಕೊಳಕತ್ತಿದ್ಲು, ನನ್ನ ಜೋಡಿ ಆಟ ಆಡೋಕ್ಕೆ ಯಾರಿಲ್ಲಮ್ಮ ಅಂತೇಳಿ. ನಾನು ಸರಿ ಆಯ್ತು ಬಿಡಮ್ಮ, ನಾನು ಆಟ ಆಡಿಸ್ತೀನಿ ಅಂತ ಹೇಳಿದ್ನೆ ಆಕಿಗೆ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಕ್ಕಿ ಬೇಳೆ ಎಲ್ಲ ಕೂಗ್ಸಾಕಿಟ್ನಿ. ಇಟ್ಟಾದ್ಮೇಲೆ ರಾತ್ರಿ ತೊಳೆದಿಟ್ಟಿದ್ದು ನನ್ನ ಪಾತ್ರೆ ಎಲ್ಲ ಎಲ್ಲನೂ ಇವಾಗ ಜೋಡಿಸ್ಕೊಳತ್ತೀನಿ ನೋಡ್ರಿ. ಇದು ದೊಡ್ಡ ಬುಟ್ಟಿ ಮೇಲ್ಗಡೆ ಇತ್ತಿದೆ, ಇದನ್ನು ನಾನು ಕೆಳಗಡೆ ತಗೊಂಡಿದ್ದೇನೆ ಇವಾಗ. ಯಾಕಂದ್ರೆ ಸಣ್ಣ ಬುಟ್ಟಿ ಒಳಗೆ ಒಂದು 4 ಪಾತ್ರೆ ಇಡಂತಲೇ ಅದು ತುಂಬಿ ಬಿಡಾತಿತ್ತು. ಅದಕ್ಕಾಗಿ ಅದನ್ನು ತೆಗೆದು ವಾರ್ಡ್ರೋಬಲ್ಲಿ ಇಟ್ಟೇನಿ. ಅಂದ್ರೆ ಡಬ್ಬಿಗಳು, ಎಕ್ಸ್ಟ್ರಾ ಡಬ್ಬಿಗಳು ಏನಿರ್ತಾವಲ್ಲ ಅವನ್ನೆಲ್ಲನೂ ಜೋಡಿಸಿಟ್ಟೇನಿ. ಇದೊಂದು ಬುಟ್ಟಿ ಇತ್ತಲ್ಲ, ಇದನ್ನು ತಕ್ಕೊಂಡು ಇವಾಗ ಇದ್ರೊಳಗೆ ತೊಳೆದಿಟ್ಟಿರ್ತೀನಿ.
ಕೈ ನಂದು ಸಿಕ್ಕಾಪಟ್ಟೆ ಇನ್ಫೆಕ್ಷನ್ ಆಗಕತ್ತೈತಿ. ಹಾಗಾಗಿ ನಾನು ಇವಾಗ ದಿನಕ್ಕೆ ಒಂದೇ ಸಾರಿ ಪಾತ್ರೆ ತೊಳ್ಯಾಕತ್ತೀನಿ. ಸಂಜೆ ಮುಂದೆ ಒಂದು 5 ಗಂಟೆಗೆ ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಪಾತ್ರೆ ಮುಗಿದ್ಬಿಡ್ತಾವೆ. ದಿನ ಸಂಜೆಗೆ ಪಾತ್ರೆ ತೊಳೆದಿರ್ತೀನಿ, ಬೆಳಗ್ಗೆ ಏನು ತೊಳೆದಿಲ್ಲ. ಸಿಂಕ್ ಒಳಗೆ ಏನು ಇರ್ತಾವಲ್ಲ ಪಾತ್ರೆ ಅವನ್ನೆಲ್ಲನೂ ಮುಸ್ರಿ ತೆಗೆದು ಈ ರೀತಿ ನೋಡ್ರಿ ಎಂಜಲ್ ಪಾತ್ರೆ ಎಲ್ಲ ಹಾಕಿಟ್ಟಿರ್ತಾನೆ ಅದರೊಳಗೆ. ಸಂಜೆ ಮುಂದೆ ಮನೆಯೆಲ್ಲ ಕಸ ಗುಡಿಸಿ ಒಂದು ಸಾರಿ ಪಾತ್ರೆ ತೊಳೆದೆ ಅಂದ್ರೆ ಮುಗೀತು. ಇನ್ನು ನಾಳೆ ಸಂಜೆಕನ ನಾನು ಮತ್ತೆ ಪಾತ್ರೆ ತೊಳಿತೀನಿ, ಹಂಗೆ ಮಾಡಾಕತ್ತೀನಿ. ಯಾಕಂದ್ರೆ 2-3 ಸಾರಿ ಪಾತ್ರೆ ತೊಳೆಯೋದ್ರಿಂದ ನಂದು ಕೈ ಇನ್ಫೆಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೈತಿ. ಯಾವ ಕ್ರೀಮ್ ಹಚ್ಕೊಂಡ್ರೂ ಕಡಿಮೆ ಆಗ್ಬತ್ತು. ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಅಲ್ಲಿ ತೋರಿಸ್ಕೊಂಡು ಬರ್ಬೇಕಂತ ಅಂದ್ಕೊಂಡು, ಆದ್ರೆ ನನಗಂತೂ ಟೈಮ್ ಸಾಲೇ ಇಲ್ಲ ಅಲ್ಲಿ ಹೋದಾಗ. ಅದಕ್ಕೋಸ್ಕರ ಅದೊಂದು ಪೆಂಡಿಂಗ್ ಉಳಿತು ನನ್ನ ಕೈಯ. ಮತ್ತು ಇಲ್ಲೆಲ್ಲರೂ ತೋರಿಸ್ಬೇಕಂತಂದ್ರೆ ನನಗೆ ಅಷ್ಟೊಂದು ಸರಿಯಾಗಿ ಇಲ್ಲಿ ಡಾಕ್ಟ್ರುಗಳು ಗೊತ್ತಿಲ್ಲ. ದಿನಕ್ಕೆ ಒಂದೇ ಸಾರಿ ಪಾತ್ರೆ ತೊಳೆದ್ರೆ ಏನು ಪರವಾಗಿಲ್ಲ, ಕ್ರೀಮ್ ಹಚ್ಕೊಂಡು ಅದು ಇದು ಮಾಡಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಆದರೆ 2-3 ಸಾರಿ ತೊಳೆಯೋದ್ರಿಂದ ಜಾಸ್ತಿ ಸೋಪು ನೀರು ಮುಟ್ಟೋದ್ರಿಂದ ಕೈ ಇನ್ಫೆಕ್ಷನ್ ಜಾಸ್ತಿ ಆಗೋದಕ್ಕೆ ಈ ರೀತಿ ಮಾಡತ್ತೆ ನೋಡ್ರಿ. ಒಂದೇ ಸಾರಿ ಪಾತ್ರೆ ತೊಳ್ಕೊಂಡಿರ್ತೀನಿ. ಮುಸ್ರಿ ಪಾತ್ರೆ ಎಲ್ಲ ತೆಗ್ದಿಟ್ಟಿನಿ ಅದ್ರೊಳಗೆ. ಯಾಕಂದ್ರೆ ಗ್ಯಾಸ್ ಕಟ್ಟಿ ಆಮೇಲೆ ಸಿಂಕು ಎಲ್ಲ ಕ್ಲೀನಾಗಿ ಕಾಣಿಸ್ಲಿ ಅಂತಂಗೆ ಮಾಡ್ತೇನೆ ಅಷ್ಟೇ. ಸಿಂಕ್ ಒಳಗೆ ಇಟ್ಟನೆ ಅಂದ್ರೆ ಏನೋ ಒಂಥರ ಮನೆ ಎಲ್ಲ ಹರವೈತಿ, ಆಮೇಲೆ ಗಲೀಜು ಕಾಣಿಸತ್ತೈತಿ ಕಿಚನ ಅಂತ ಅನಿಸ್ತದೆ ನನಗೆ. ಅದಕ್ಕಾಗಿ ತೆಗೆದು ಆ ರೀತಿ ಮಾಡಿ ಕೆಳಗಡೆ ಇಟ್ಟಿರ್ತೀನಿ. ಸಂಜೆ ಮುಂದೆ ಅದನ್ನ ತೊಗೊಂಡು ತೊಳೆದಿರ್ತೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಕಾರ್ನೆಲ್ಲ ಬಿಡಿಸ್ಕೊಂಡು ಕುದಿಯೋಕೆ ಇಡತ್ತೆ ನೋಡ್ರಿ. ಸಾನ್ವಿಗೆ ಸ್ನ್ಯಾಕ್ಸ್ ಬಾಕ್ಸಿಗೂ ಹಾಕಬೇಕಿತ್ತು ಮತ್ತು ಸಲಾಡ್ಕೂ ಸ್ವಲ್ಪ ಬೇಕಾಗಿತ್ತು. ಹಾಗಾಗಿ ಒಂದು ಫುಲ್ ಕಾರ್ನೆಲ್ಲನೂ ನಾನು ಬೇಯಿಸಾಕಿಟ್ನಿ. ನಾನಿವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಸ್ನಾನ ಮಾಡ್ಕೊಂಡು ಬಿಟ್ಟಿದ್ನಿ. ದಿನ ಬರೀ ಲೇಟ್ ಆಗತ್ತೈತಿ. ಇವತ್ತು ಬೇಗ ಸಾನ್ವಿ ಸ್ಕೂಲಿಗೆ ಹೋಗಿ ಪೂಜೆ ಮಾಡಿರತ್ತಂತೇಳಿ ಎದ್ದು ಫಸ್ಟ್ ಮನೆ ಕಸ ಗುಡಿಸಿ ಒರೆಸಿ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ನಿ. ಹಾಗಾಗಿ ಪೂಜೆ ಮಾಡತ್ತೇನೆ ನೋಡ್ರಿ. ಇವಾಗ ಅಲ್ಲಿ ಕಾರ್ನೆಲ್ಲ ಬೇಯಿಸಾಕಿಟ್ನಿ. ಆಮೇಲೆ ನಾನೇನು ಅಕ್ಕಿ ಬೇಳೆ ಬೇಯಿಸಾಕಿಟ್ಟಿದ್ನಲ್ಲ ಅದು ಬೆಂದಿತ್ತು. ಇನ್ನು ಬರೀ ಒಗ್ಗರಣೆ ಹಾಕಬೇಕಿತ್ತು. ಆಫ್ ಮಾಡಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೂವು ಹಾಕಿ ಪೂಜೆ ಮಾಡತ್ತೇನೆ. ಇವತ್ತು ಡೈಲಿ ನಮ್ಮ ಮನೆಯವ್ರು ಮಾಡ್ತಿದ್ರು. ಅವ್ರು ಬರೀ ದೀಪ ಹಚ್ಚಿ ಗಂಧದ ಕಡ್ಡಿ ಅಥವಾ ಧೂಪ ಹಿಂಗೆ ಬೆಳಗ್ಗೆ ಬಿಡ್ತಾರಷ್ಟೇ. ಅವರಿಗೆ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತು ನಾನು ಪೂರ್ತಿ ಎಲ್ಲ ಕ್ಲೀನ್ ಮಾಡೀನಿ. ಅದರದ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ, ಬೇಗ ಮಾಡೀನಿ. ಮಾಡಿ ಆದಮೇಲೆ ಹೂವು ಹಾಕಿ ಧೂಪ ಹಾಕಿ ಪೂಜೆ ಮಾಡೀನಿ. ಪೂಜೆ ಮಾಡಿ ಮುಗಿಸಿ ಇವಾಗ ಬಂದು ಬಿಸಿಬೇಳೆ ಭಾತದೆಲ್ಲ ಒಗ್ಗರಣೆ ಹಾಕಿನಿ ನೋಡ್ರಿ. ಹಾಕಿ ಲಾಸ್ಟಿಗೆ ಬಿಸಿಬೇಳೆಭಾತ್ ಪೌಡ್ರನ್ನ 1-2 ಚಮಚದಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು. ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟು ಉಳಿದು ಬಿಡ್ತೈತಿ. ಹಾಗಾಗಿ ಈ ರೀತಿ ನಾನು ನೀರೊಳಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬಾತಿಗೆ ಹಾಕ್ಕೊಂಡಿರ್ತೇನೆ. ಇವತ್ತು ನೋಡ್ರಿ ಅದೇ ರೀತಿನ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ. ಬಿಸಿಬೇಳೆಭಾತು ರೆಡಿ ಆಯಿತು. ಬಿಸಿಬೇಳೆಭಾತ್ ಇದ್ದಾಗ ಅದ್ರ ಜೋಡಿ ತುಪ್ಪ ಮತ್ತು ಖಾರ ಬುಂದಿ ಇದ್ರನ ಅದನ್ನು ತಿನ್ನೋಕೆ ಏನದು ಟೇಸ್ಟ್ ಅನ್ನಿಸ್ತತಿ. ಇವತ್ತು ಬೂಂದಿ ಇರಲಿಲ್ಲ, ತುಪ್ಪ ಅಷ್ಟೇ ಇತ್ತು. ಅದನ್ನಷ್ಟೇ ಹಾಕ್ಕೊಂಡು ತಿನ್ನಾಕತ್ತೀವಿ. ಬಿಸಿಬೇಳೆಭಾತ್ ರೆಡಿ ಆಯಿತು. ಇನ್ನು ಸಾನ್ವಿಗೆ ಸ್ವಲ್ಪ ತಿನ್ನಿಸಿ ನಾನು ತಿನ್ನಬೇಕು. ಹಂಗೆ ನಮ್ಮ ಮನೆಯವ್ರ ಬಾಕ್ಸಿಗೂ ಇವತ್ತು ಮಧ್ಯಾಹ್ನಕ್ಕೂ ಇದೆ ನೋಡ್ರಿ. ನಮ್ಮ ಮನೆಯವ್ರೇನೋ ಅದ ಬೇಕು ಇದ ಬೇಕು ಏನೋ ಅನ್ನಂಗಿಲ್ಲ ತಿನ್ನಕ್ಕೆ. ಏನಾದರೂ ಒಟ್ಟು ಮಧ್ಯಾಹ್ನಕ್ಕೆ ಒಂದು ಏನಾದರೂ ಅವರಿಗೆ ಮಾಡಿ ಕಳಿಸಿರ ನಡೀತತಿ. ಅವ್ರೇನೋ ಇದೇ ಯಾಕೆ ಮಾಡಿದಿ, ಅನ್ನ ಯಾಕೆ ತಿನ್ನಬೇಕು ಅದೆಲ್ಲ ಏನು ಕೇಳಂಗಿಲ್ಲ. ಯಾಕಂದ್ರೆ ಡೈಲಿ ಮಾಡೇ ಮಾಡ್ತೇನೆ. ಯಾವತ್ತಾದರೂ ಒಂದು ದಿವಸ ಈ ರೀತಿ ಸ್ಕಿಪ್ ಆದಾಗ ಅವರು ಸುಮ್ಮನೆ ತಿಂದು ಬರ್ತಾರೋ. ಇವಾಗ ನಾನು ನಮ್ಮ ಮನೆಯವರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ನಾನು ನಾಷ್ಟ ಮಾಡೀನಿ ನೋಡ್ರಿ. ನಾಷ್ಟ ಮಾಡಿ ಇವಾಗ ಒಂದು ಸ್ವಲ್ಪ ಬಟ್ಟೆಗಳಿದ್ದು ಅವನ್ನೆಲ್ಲನೂ ಬಟ್ಟೆ ಮಡ್ಸಾಕತ್ತೀನಿ. ಎಷ್ಟು ಅದಾವೆ ನೋಡ್ರಿ. ಈ ಹಿತ್ತಲಾಗ ಒಣಗಿ ಹಾಕಿದ್ದು ಬಟ್ಟೆ ಎಲ್ಲನೂ ತಂದು ಹಿಂಗೆ ಚೇರ್ ಮೇಲೆ ಇಟ್ಬಿಟ್ಟನಿ. ಅವ್ನು ಅವಾಗ ಮಡ್ಸಿರ ಸ್ವಲ್ಪ ಇರ್ತಾವೆ. ಆದ್ರೆ ನಾನು ಮೊದಲ 2 ದಿವ್ಸಕ್ಕೆ ಒಂದು ಸರಿ ಬಟ್ಟೆ ವಾಶ್ಗೆ ಹಾಕ್ತೀನಿ. ಅವು ಜಾಸ್ತಿ ಇರ್ತಾವೆ ಬಟ್ಟೆ. ಒಂದು ಸರಿ ಮಿಸ್ ಆತಂದ್ರೆ ಇಷ್ಟು ಬಟ್ಟೆ ಆಗಿಬಿಡ್ತಾವೆ ನೋಡ್ರಿ. ಅವತ್ತು ಅಷ್ಟೇ ಮಾಡಿಸ್ಬೇಕು ಅಂದ್ಕೊಂಡು ನಾನು ಬೇರೆ ಕೆಲಸದೊಳಗೆ ಬ್ಯುಸಿಯಾಗಿಬಿಟ್ಟಿದ್ನಿ. ಇವಾಗ ಹೊಲಿಗೆ ಒಂದು ಶುರು ಮಾಡ್ಕೊಂಡ್ಬಿಟ್ಟನಿಲ್ಲ, ಅಂದ್ರೆ ಬಟ್ಟೆ ಹೊಲಿಯೋದು. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನಾನು ಬಿಟ್ಬಿಟ್ಟಿರ್ತೀನಿ. ಫಸ್ಟ್ ಇವತ್ತು ಅದಕ್ಕೆ ಇವನ್ನೆಲ್ಲನೂ ಮಡಿಸಿಟ್ಟು ಆಮೇಲೆ ಬಟ್ಟೆ ಹೊಲದ್ರಾತಂತೇಳಿ ಇವಾಗ ಬಟ್ಟೆಗಳನ್ನೆಲ್ಲನೂ ಮಡಿಸಿಡಾಕತ್ತೀನಿ. ಮಡಿಸಿಟ್ಟು ಇವತ್ತೊಂದು ಬ್ಲೌಸ್ ಹೊಲಿಬೇಕು. ನಾನು ನಿನ್ನೆ ವ್ಲಾಗಲ್ಲಿ ತೋರಿಸಿದ್ನಿ. ಒಂದು ಬ್ಯಾಕ್ ಸೈಡ್ದಷ್ಟು ಹೊಲಿದಿದ್ನಿ, ಫ್ರಂಟ್ ಎಲ್ಲ ಏನು ಹೊಲಿದಿರಲಿಲ್ಲಲ್ಲ. ಇವತ್ತು ಅದನ್ನು ಪೂರ್ತಿ ಮುಗಿಸ್ಬೇಕಂತೇಳಿ ಬೇಗ ಎಲ್ಲ ಕೆಲಸ ಮುಗಿಸಾಕತ್ತಿದ್ನಿ. ಆಲ್ರೆಡಿ ಕಿಚನ್ ಒಳಗಂತೂ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ಸ್ನಾನ ಪೂಜೆನೂ ಎಲ್ಲ ಮುಗ್ದಿತ್ತು. ಬಟ್ಟೆ ಒಂದಷ್ಟು ಮಡಿಸ್ಬೇಕಿತ್ತು. ಅದನ್ನು ಮಡಿಸಿ ನಾನು ಬೇಗ ಹಂಗೆ ಹೊಲಕ್ಕೆ ಶುರು ಮಾಡಿಬಿಟ್ನಿ. ಪೂರ್ತಿ ಎಲ್ಲ ಹೊಲದನ್ನು ನೋಡ್ರಿ. ಇದನ್ನೇ ನಾನು ಯಾವುದೇ ಥರ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಂಗೆ ಬೇಗ ಎಲ್ಲ ಹೊಲದು ಮುಗಿಸೀನಿ ನೋಡ್ರಿ ಯಾವ ರೀತಿ ಆಗೈತೆ ಅಂತೇಳಿ. ಬ್ಯಾಕು ಫ್ರಂಟು ಎಲ್ಲ ಮುಗಿಸೀನಿ, ಫಿಟ್ಟಿಂಗು ಮಾಡೀನಿ. ಪರ್ಫೆಕ್ಟಾಗಿ ಆಗೈತಿ ಬ್ಲೌಸ. ಇನ್ನು ಬರೀ ಎಮ್ಮಿಂಗ್ ಮಾಡಬೇಕು, ಕಾಜಾ ಹುಕ್ಸ್ ಅಷ್ಟೇ ಮಾಡ್ಬೇಕು ನೋಡ್ರಿ. ಇದಕ್ಕೆ ಬ್ಯಾಕ್ ಸೈಡ್ ಏನು ಎಮ್ಮಿಂಗ್ ಇಲ್ಲ, ಬರೀ ಫ್ರಂಟ್ ಸೈಡ್ ಅಷ್ಟೇ ಎಮ್ಮಿಂಗ್ ಐತಿ. ಅದಕ್ಕೂ ನೋಡ್ರಿ ಲೈನಿಂಗ್ ಬಟ್ಟೆ ಹಾಕಿ ಹಿಂಗೆ ಹೊಲದಿಟ್ಟೇನಿ. ಇನ್ನು ಬರೀ ಫೋಲ್ಡ್ ಮಾಡಿ ನಾನು ಎಮ್ಮಿಂಗ್ ಮಾಡಬೇಕು. ಮತ್ತು ಬರೀ ಹುಕ್ಸ್ ಹಚ್ಬೇಕು ಇದಕ್ಕೆ. ಕಾಜಾಪಟ್ಟಿ ನೋಡ್ರಿ ಅದ್ರೊಳಗನ ಮಾಡಿಬಿಟ್ಟನಿ.
ಟ್ರೈ ಮಾಡೀನಿ ನೋಡೋಣ ಬರ್ತೈತೋ ಇಲ್ಲೋ ಅಂತೇಳಿ ನೀಟಾಗಿ ಬಂತು. ಹಾಗಾಗಿ ಅದರೊಳಗನ ಮಾಡಿದ್ದೀನಿ. ಬರೀ ಹುಕ್ಸ್ ಅಷ್ಟೇ ಇದಕ್ಕೆ ಹಚ್ಚಬೇಕು. ಹಚ್ಚಿದ್ರೆ ಇದರದ್ದು ಬ್ಲೌಸ್ದು ಕೆಲಸ ಮುಗೀತು. ಇನ್ನು ಬೇರೆ ಬ್ಲೌಸ್ನ ನಾನು ಕಟ್ ಮಾಡ್ಕೋಬೇಕು. ಕಟ್ ಮಾಡುವಾಗ ನಾನು ನಿಮಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ, ಸಾದಾ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸು ಎರಡೂ. ಈ ಕೆಲಸ ಮಾಡೋದ್ರೊಳಗಾಗಿ ನಾನು ಮಧ್ಯಾಹ್ನದ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ಥರ ವ್ಲಾಗ್ ಮಾಡಲಿಲ್ಲ. ಸಂಜೆ ಮುಂದೆ ಮತ್ತು ಅದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೀನಿ. ಸಂಜೆ ಮುಂದೆ ಮತ್ತೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ನಾಳೆ ಹೆಂಗೂ ಸಂಡೇ ಐತಲ್ಲ, ಬಾತ್ರೂಮ್ ಎಲ್ಲ ತೊಳಿಬೇಕು ಮತ್ತು ತಲೆ ಸ್ನಾನ ಮಾಡಬೇಕಂತೇಳಿ ಇವಾಗನೇ ಎಣ್ಣೆ ಹಚ್ಕೊಳಕತ್ತೀನಿ. ಸಾನ್ವಿಗೆ ಹಸ್ತನಂತನ್ನಿ ಅಕ್ಕಿ ಹಚ್ಚಿಸ್ಕೊಳ್ಳಿಲ್ಲ, ನಾನು ನಾಳೆನ ಹಚ್ಚಿಸ್ಕೊತೇನೆ ಅಂತಂದ್ಲು. ಹಾಗಾಗಿ ಅಕ್ಕಿಗೆ ಎಣ್ಣೆ ಏನು ಹಚ್ಚಲಿಲ್ಲನೇ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಳತ್ತೀನಿ. ಎಣ್ಣೆ ಹಚ್ಕೊಂಡು ಇನ್ನು ಮುಖ ತೊಳ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚಬೇಕು. ಕೂದಲಂತೂ ಇವಾಗ ಸಿಕ್ಕಾಪಟ್ಟೆ ಉದುರಾತಾವೆ ನೋಡ್ರಿ, ಅದು ಯಾಕೋ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪನ ತುದಿ ಕಟ್ ಮಾಡಿಸಿದ್ನಿ, ಯಾವಾಗಂದ್ರೆ ವರಮಹಾಲಕ್ಷ್ಮಿ ಹಬ್ಬದಾಗ. ಇವಾಗ ಕೂದಲೆಲ್ಲ ಸಿಕ್ಕಾಪಟ್ಟೆ ಉದುರೋದಕ್ಕೆ ಎಲ್ಲ ಪೂರ್ತಿ ಕಟ್ ಮಾಡಿಸ್ಬಿಡ್ಲೇನೋ ಅಂತ ಅನ್ಸಾಕತ್ತೈತಿ. ಆದರೆ ಇವಾಗ ಕಟ್ ಮಾಡಿಸಿದ್ರೆ ವಾಪಸ್ ಬರ್ತಾವೋ ಇಲ್ಲೋ ಅನ್ನೋದು ಡೌಟ. ಹಾಗಾಗಿ ಕಟ್ ಮಾಡಿಸಿಲ್ಲ, ಇರೋದನ್ನು ಮೇಂಟೈನ್ ಮಾಡಿರಾತಂತೇಳಿ. ಇವಾಗ ಸ್ವಲ್ಪ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋದು ಕಡಿಮೆ ಆಗಿಬಿಟ್ಟತಿ. ಹಾಗಾಗಿ ಅವು ಬೆಳಿವಲ್ಲು ನೋಡ್ರಿ. ನಾವು ಒಂದು ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ರೆ ಅವು ನೀಟಾಗಿ ಬೆಳಿತಾವು. ಅದರ ಮುಂಚೆ ಥರ ಇವಾಗ ಟೈಮ್ ಕೊಡೋಕ್ಕಾಗ್ತಿಲ್ಲ, ಟೈಮೇ ಸಿಗ್ತಾ ಇಲ್ಲ ನನಗೆ. ಯಾಕಂದರೆ ಈ ಕಡೆ ಟೈಲರಿಂಗು, ಮನೆ ಕೆಲಸ, ವಿಡಿಯೋ ಎಡಿಟಿಂಗು ಭಾಳ ಕೆಲಸ ಆಗ್ಬಿಡ್ತೈತಿ. ಅದಕ್ಕಾಗಿ ನನಗೆ ಹೇರ್ ಕೇರು ಸ್ಕಿನ್ ಕೇರು ಮಾಡ್ಕೊಳಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ತಲೆಯೆಲ್ಲ ಬಾಚ್ಕೊಂಡು ನೀಟಾಗಿ ಇಲ್ಲೇ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಬಂದು ಇವಾಗಿನ್ನು ರೆಡಿಯಾಗಿ ನಾನು ದೀಪ ಹಚ್ಚಬೇಕು. ನಾನು ಒಂದು ತಿಂಗಳ ಹಿಂದೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡತ್ತೀನಿ ಅಂತೇಳಿ ಹೇಳಿದ್ನಿ ಬ್ಲಾಗಲ್ಲಿ. ಅದು ರಿಸಲ್ಟ್ ಆಮೇಲೆ ಹೇಳ್ತೇನೆ ನಿಮಗೆ. ನಾನು ಇವಾಗ ಯೂಸ್ ಮಾಡಕತ್ತೀನಿ, ನಂತರ ರಿಸಲ್ಟ್ ಹೇಳ್ತೇನೆ ಅಂತ ಹೇಳಿದ್ನಿ. ನಾನು ಲ್ಯಾಕ್ಮಿ ಸನ್ಸ್ಕ್ರೀನ್ನ ಯೂಸ್ ಮಾಡಕತ್ತೀನಿ. ಅದಂತೂ ಸಿಕ್ಕಾಪಟ್ಟೆ ಚಲೋ ಐತೆ ನೋಡ್ರಿ. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟತ್ತದ. ನಾನಿವಾಗ ಒಂದು 2 ಮಂತ್ಸ್ ಆಯ್ತು ಅಂತ ಅನಿಸ್ತತಿ ಅದನ್ನು ಯೂಸ್ ಮಾಡಕತ್ತೆ. ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಕೊಟ್ಟೈತಿ. ನೀವು ಬೇಕಂತಂದ್ರೆ ಯೂಸ್ ಮಾಡ್ಬೋದು. ನಾನಿವಾಗ ಆಲ್ರೆಡಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ವೀಡಿಯೋದಲ್ಲಿ ಶೇರ್ ಮಾಡಕತ್ತೀನಿ. ಯಾಕಂದ್ರೆ ಮುಂಚೆ ನಾನು ತಂದ ತಕ್ಷಣ ನಾನು ಯೂಸ್ ಮಾಡಿದೆ, ಅದು ಚಲೋ ಐತೋ ಇಲ್ಲೋ ಅಂಥೇಳಿ ನನಗೂ ಹೇಳೋಕ್ಕಾಗಂಗಿಲ್ಲ. ಅದಕ್ಕಾಗಿ ನಾ ವೀಡಿಯೋದಲ್ಲಿ ಹೇಳಿದ್ನಿ, ಯೂಸ್ ಮಾಡಿದಾದ್ಮೇಲೆ ರಿಸಲ್ಟ್ ಬಂದಮೇಲೆ ನಿಮ್ಗೆ ಹೇಳ್ತೇನೆ ಅಂತೇಳಿ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದೈತಿ, ನಿಮಗೂ ಹೇಳಕತ್ತೀನಿ. ಯೂಸ್ ಮಾಡ್ತೇನೆ ಅನ್ನೋರು ಮಾಡಿರಿ, ಏನು ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕಂತ ಏನಿಲ್ಲ. ಯೂಸ್ ಮಾಡ್ತೇನೆ ಅನ್ನೋರು ಮಾಡ್ಬೋದು, ಒಳ್ಳೆ ರಿಸಲ್ಟ್ ಅಂತೂ ಕೊಡ್ತೈತಿ. ನಾನು ದೇವ್ರ ಮುಂದೆ ದೀಪ ಎಲ್ಲ ಹಚ್ಚೀನಿ, ರೆಡಿಯಾಗಿ ದೇವ್ರ ಮುಂದೆ ದೀಪ ಹಚ್ಚಿ ಇವಾಗ ನಮ್ಮ ಮನೆಯವ್ರು ಬರಬೇಕಾದ್ರೆ ಪಾನಿಪುರಿ ತೊಗೊಂಡು ಬಂದಿದ್ರು. ನಮ್ಮ ಸಾನ್ವಿ ಅಂತೂ ಒಂದು 3-4 ದಿವಸದಿಂದ ಹೇಳ್ತಾನೆ ಇದ್ಲು, ಅಪ್ಪ ಪಾನಿಪುರಿ ತೊಗೊಂಡು ಬಾ ಅಂತೇಳಿ. ಅವರು ಇವತ್ತು ತೊಗೊಂಡು ಬಂದಾರ ನೋಡ್ರಿ. ಇವಾಗ ಪಾನಿಪುರಿ ತಿಂದು ಇನ್ನು ಮಧ್ಯಾಹ್ನದ ಸ್ವಲ್ಪ ಬಿಸಿಬೇಳೆ ಬಾತ್ ಐತಿ, ಅದನ್ನು ತಿಂದುಬಿಡ್ತೇವೆ. ರಾತ್ರಿಗೆ ಅಡುಗೆ ಏನು ಮಾಡೋಕ್ಕೆ ಹೋಗೋದಿಲ್ಲನೇ. ಪಾನಿಪುರಿ ತಿಂದು ಇವಾಗ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸಾಕತ್ತೀನಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಮುಗಿಸಾಕತ್ತೀನಿ. ಮತ್ತೆ ಸಿಗ್ತೀನಂತ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.